ಭಕ್ತರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಸೋಮವಾರದ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಬಂದು ದೇವಸ್ಥಾನಕ್ಕೆ ನೀರಿನ ಒತ್ತಡ ತುಂಬ ಇದೆ. ಆದ ಕಾರಣ ಸೋಮವಾರದಂದು ಆ ನೀರನ್ನು ನಾವು ಹೊರಗಡೆ ತೆಗೆದು ದರ್ಶನದ ತಮಗೆ ಅನುಕೂಲ ಮಾಡಿಕೊಡುತ್ತೇವೆ. ಈ ವಿಡಿಯೋ ಮುಖಾಂತರ ಭಕ್ತಾದಿಗಳಲ್ಲಿ ತಿಳಿಸುತ್ತೇವೆ. ಶ್ರೀ ಈಶ್ವರಿ ದೇವಸ್ಥಾನದ ಸೇವಾ ಸಮಿತಿಯಿಂದ ಪ್ರತಿ ಸೋಮವಾರವನ್ನು ಮುಂಜಾನೆ 6ರಿಂದ 11ರವರೆಗೆ ಇಲ್ಲಿ ನೀವು ಗಮನಿಸಬಹುದು, ಈ ಗವಿಯಲ್ಲಿಯ ನೀರನ್ನು ಎಲ್ಲ ಸಂಪೂರ್ಣವಾಗಿ ಹೊರತೆಗೆಯಲಾಗಿದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ಗವಿಯಲ್ಲಿರುವ ಶಿವಲಿಂಗದ ದರ್ಶನ ಮಾಡಬಹುದು. ಸೋಮವಾರ ಬಿಟ್ಟು ಉಳಿದ ದಿನಗಳಲ್ಲಿ ಬಂದರೆ ಆಗುವ ತೊಂದರೆ ಏನೆಂದರೆ ಕೆಳಗಡೆ ಮೂಲ ವಿಗ್ರಹ ದೇವಸ್ಥಾನದಲ್ಲಿ ನೀರಿನ ಮಟ್ಟ ಮೇಲ್ಗಡೆ ಇರುವುದರಿಂದ ನಿಮಗೆ ಕೆಳಗಡೆ ಇಳಿಯಲು ಆಗೋದಿಲ್ಲ. ಆದ್ದರಿಂದ ಮೇಲೆ ಇರುವಂತ ಶಿವನ ದರ್ಶನವನ್ನು ಪಡೆದುಕೊಂಡು ಹೋಗಬೇಕಾಗುತ್ತದೆ. ಶ್ರಾವಣದ ಕೊನೆಯ ಸೋಮವಾರ ದಿನಾಂಕ 18/8/2025ರಂದು ಈ ಶಿವಾಲಯದ ಎದುರುಗಡೆ ನಂದಿ ಪ್ರತಿಷ್ಠಾಪನೆ ಇರುತ್ತದೆ. ಆದ ಕಾರಣ ತಾವೆಲ್ಲರೂ ಬಂದು ಸಹಕರಿಸಬೇಕಾಗಿ ವಿನಂತಿ. ಎಲ್ಲಾ ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ ಸಂದೇಶವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಬೇಕಾಗಿ ವಿನಂತಿ. ಬೇಗ ಒಲಿಯುವವನು ಶಿವನೇ, ಬೇಗ ಕೋಪಗೊಳ್ಳುವವನು ಶಿವನೇ. ಆದ್ದರಿಂದ ಶ್ರಾವಣದ ಕೊನೆಯ ಸೋಮವಾರ 18ನೇ ತಾರೀಕಿಗೆ ಶಿವನ ದರ್ಶನವನ್ನು ಪಡೆದುಕೊಂಡು ಅನ್ನಪ್ರಸಾದ ಇರುತ್ತದೆ, ಅನ್ನಪ್ರಸಾದ ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಈ ವಿಡಿಯೋ ನೀವು ಎಲ್ಲ ಭಕ್ತರು ನೋಡಿರಿ ಅಲ್ಲರಿ. ಈಗೆಲ್ಲ ಭಕ್ತಾದಿಗಳಿಗೆ ತಿಳಿದಿದೆ ಅಂತ ನಾನು ಅನ್ಕೊಳ್ತೀನಿ.